subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 5ನೇ ಅಧ್ಯಾಯವಾದ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 5.7ರಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ. ನೋಡಿ, ಮುಖ್ಯ ಪ್ರಶ್ನೆ 1. ಕೆಳಗಿನ ಹೇಳಿಕೆ ಸರಿಯೋ ಅಥವಾ ತಪ್ಪೋ ತಿಳಿಸಿ. ನೋಡಿ ಮಕ್ಕಳೇ, ಈ ಹೇಳಿಕೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಂತರ ಸರಿನೋ ತಪ್ಪೋ ಅಂತ ನೀವು ತಿಳಿಸ್ರಿ ಮಕ್ಕಳೇ. ನೋಡಿ, ಎ, ಆಯತದ ಪ್ರತಿ ಕೋನ ಒಂದು ಲಂಬಕೋನವಾಗಿದೆ. ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ. ನೋಡಿ ಮಕ್ಕಳೇ, ಗಮನಿಸಿ. ನೋಡಿ, ಆಯತದ ಪ್ರತಿ ಕೋನ ಒಂದು ಲಂಬಕೋನವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಲಂಬಕೋನ ಮಕ್ಕಳೇ, ಇದು ಲಂಬಕೋನ, ಇದು ಲಂಬಕೋನ, ಇದು ಸಹ ಲಂಬಕೋನ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ಬಿ, ಆಯತದ ಅಭಿಮುಖ ಬಾಹುಗಳ ಉದ್ದ ಸಮ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಹೇಳಿಕೆಯು ಸಹ ಸರಿಯಾಗಿದೆ ಮಕ್ಕಳೇ. ಇದು ಇದಕ್ಕೆ ಅಭಿಮುಖ ಬಾಹು, ಈ ಬಾಹು ಈ ಬಾಹುವಿಗೆ ಅಭಿಮುಖ ಬಾಹು ಮಕ್ಕಳೇ. ಅಭಿಮುಖ ಬಾಹುಗಳು ಸಮವಾಗಿವೆ ಅಲ್ವಾ ಮಕ್ಕಳೇ? ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ನಂತರ ಸಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ವರ್ಗದ ಕರ್ಣಗಳು ಪರಸ್ಪರ ಲಂಬವಾಗಿವೆ. ಗಮನಿಸಿ ಮಕ್ಕಳೇ, ವರ್ಗದ ಕರ್ಣಗಳು, ಇದನ್ನ ವರ್ಗ ಅಂತ ಹೇಳ್ತೀವಲ್ವಾ? ವರ್ಗದ ಕರ್ಣಗಳು ಅಂದ್ರೆ ಇವು ಮಕ್ಕಳೇ. ವರ್ಗದ ಕರ್ಣಗಳು ಪರಸ್ಪರ ಲಂಬವಾಗಿವೆ ಅಂತ ಹೇಳಿದ್ದಾರೆ ಮಕ್ಕಳೇ. ಇಲ್ಲೊಂದು ನಾವು ಲಂಬಕೋನ ನೋಡ್ತೀವಿ, ನಂತರ ಇಲ್ಲೊಂದು ಲಂಬಕೋನ ನೋಡ್ತೀವಿ, ಇಲ್ಲೊಂದು ಲಂಬಕೋನ ನೋಡ್ತೀವಿ, ಇಲ್ಲೊಂದು ಲಂಬಕೋನ, 4 ಲಂಬಕೋನಗಳನ್ನ ಇಲ್ಲಿ ನೋಡ್ತೀವಿ ಮಕ್ಕಳೇ. ವರ್ಗದ ಕರ್ಣಗಳು ಸಹ ಪರಸ್ಪರ ಲಂಬವಾಗಿವೆ ಮಕ್ಕಳೇ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ. ನಂತರ ವಜ್ರಾಕೃತಿಯ ಎಲ್ಲಾ ಬಾಹುಗಳ ಉದ್ದ ಸಮವಾಗಿವೆ. ನೋಡಿ ಮಕ್ಕಳೇ, ಈ ವಜ್ರಾಕೃತಿಯನ್ನ ಗಮನಿಸಿ. ವಜ್ರಾಕೃತಿಯ ಎಲ್ಲಾ ಬಾಹುಗಳ ಉದ್ದ ಸಮವಾಗಿವೆ ಮಕ್ಕಳೇ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ನಂತರ ಸಮಾಂತರ ಚತುರ್ಭುಜದ ಎಲ್ಲಾ ಬಾಹುಗಳ ಉದ್ದ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ತಪ್ಪು ಮಕ್ಕಳೇ. ಸಮಾಂತರ ಚತುರ್ಭುಜದ ಎಲ್ಲಾ ಬಾಹುಗಳ ಉದ್ದ ಸಮವಾಗಿರೋಲ್ಲ ಮಕ್ಕಳೇ. ಎಫ್ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ತ್ರಾಪಿಜ್ಯದ ಅಭಿಮುಖ ಬಾಹುಗಳು ಸಮಾಂತರವಾಗಿವೆ. ಈ ಹೇಳಿಕೆಯು ಸಹ ತಪ್ಪಾಗಿದೆ ಮಕ್ಕಳೇ. ನೋಡಿ ಮಕ್ಕಳೇ, ಇದು ತ್ರಾಪಿಜ್ಯ ಮಕ್ಕಳೇ. ಈ ಬಾಹುವಿಗೆ ಈ ಬಾಹು ಸಮವಾಗಿದೆ ಮಕ್ಕಳೇ, ಈ ಬಾಹುವಿಗೆ ಈ ಬಾಹು ಸಮವಾಗಿಲ್ಲ ಮಕ್ಕಳೇ. ಅಭಿಮುಖ ಬಾಹುಗಳು ಅಂತ ಕೇಳಿದ್ದಾರೆ ಮಕ್ಕಳೇ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ. ನಂತರ ಪ್ರಶ್ನೆ 2. ಕೆಳಗಿನವುಗಳಿಗೆ ಕಾರಣ ಕೊಡಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ. ಎ, ವರ್ಗವನ್ನು ವಿಶೇಷವಾದ ಒಂದು ಆಯತ ಎಂದು ತಿಳಿಯಬಹುದು. ಆಯತದ ಎಲ್ಲಾ ಬಾಹುಗಳು ಸಮವಾಗಿರ್ತವ ಮಕ್ಕಳೇ? ಇಲ್ಲ ಮಕ್ಕಳೇ, ಅಭಿಮುಖ ಬಾಹುಗಳು ಮಾತ್ರ ಸಮವಾಗಿರ್ತವೆ. ಆಯತದಲ್ಲಿನ ಎಲ್ಲಾ ಬಾಹುಗಳು ಸಮವಾಗಿದ್ರೆ ಮಾತ್ರ ಅದು ವರ್ಗವಾಗುತ್ತದೆ. ನಂತರ ಬಿ ಹೇಳಿಕೆ, ಆಯತವನ್ನು ವಿಶೇಷವಾದ ಒಂದು ಸಮಾಂತರ ಚತುರ್ಭುಜ ಎಂದು ಪರಿಗಣಿಸಬಹುದು. ಕಾರಣ, ಸಮಾಂತರ ಚತುರ್ಭುಜದ ಪ್ರತಿ ಕೋನ ಲಂಬಕೋನವಾದ್ರೆ ಅದು ಆಯತವಾಗುತ್ತದೆ ಮಕ್ಕಳೇ. ಕಾರಣ, ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಸಮಾಂತರ ಚತುರ್ಭುಜ ಅಂತ ಹೇಳ್ತೀವಲ್ವಾ, ಇದನ್ನ ಈ ಸಮಾಂತರ ಚತುರ್ಭುಜದ ಪ್ರತಿ ಕೋನವು 90 ಡಿಗ್ರಿ ಆದ್ರೆ ಮಾತ್ರ ಅದು ಆಯತವಾಗುತ್ತೆ ಮಕ್ಕಳೇ. ಹಾಗಾಗಿ ಕಾರಣವನ್ನ ಈ ರೀತಿ ಬರೆಯಿರಿ. ಸಮಾಂತರ ಚತುರ್ಭುಜದ ಪ್ರತಿ ಕೋನ ಲಂಬವಾದರೆ ಅದು ಆಯತವಾಗುತ್ತದೆ. ನಂತರ ಸಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ವರ್ಗವನ್ನು ವಿಶೇಷವಾದ ಒಂದು ವಜ್ರಾಕೃತಿ ಎಂದು ಗಣನೆಗೆ ತೆಗೆದುಕೊಳ್ಳಬಹುದು. ಕಾರಣ, ವಜ್ರಾಕೃತಿಯ ಪ್ರತಿ ಕೋನ ಲಂಬಕೋನವಾದರೆ ಅದು ಆಯತವಾಗುವುದು. ನೋಡಿ ಮಕ್ಕಳೇ, ಗಮನಿಸಿ. ವರ್ಗವನ್ನ ವಿಶೇಷವಾದ ಒಂದು ವಜ್ರಾಕೃತಿ ಎಂದು ಗಣನೆಗೆ ತೆಗೆದುಕೊಳ್ಳಬಹುದು. ವಜ್ರಾಕೃತಿಯ ಪ್ರತಿ ಕೋನ ಲಂಬಕೋನವಾದ್ರೆ ಅದು ಆಯತವಾಗ್ತದೆ ಮಕ್ಕಳೇ. ನಂತರ ಡಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ವರ್ಗ, ಆಯತ, ಸಮಾಂತರ ಚತುರ್ಭುಜಗಳೆಲ್ಲವೂ ಚತುರ್ಭುಜಗಳಾಗಿವೆ. ಕಾರಣ, ಈ ಎಲ್ಲಾ ಆಕೃತಿಗಳು 4 ಬಾಹುಗಳಿರುವ ಬಹುಭುಜಾಕೃತಿಗಳಾಗಿದ್ದು ರೇಖಾಖಂಡಗಳಿಂದ ಆವೃತವಾಗಿವೆ. ನೋಡಿ ಮಕ್ಕಳೇ, ಈ ಎಲ್ಲಾ ಆಕೃತಿಗಳು ಸಹ 4 ಬಾಹುಗಳಿರುವ ಬಹುಭುಜಾಕೃತಿಗಳು ಮಕ್ಕಳೇ. ಇವೆಲ್ಲವೂ ಸಹ ರೇಖಾಖಂಡಗಳಿಂದ ಆವೃತವಾಗಿವೆ ಮಕ್ಕಳೇ. ನಂತರ ಈ ವರ್ಗವು ಸಹ ಒಂದು ಸಮಾಂತರ ಚತುರ್ಭುಜ. ಕಾರಣ, ವರ್ಗದ ಅಭಿಮುಖ ಬಾಹುಗಳು ಸಮಾಂತರವಾಗಿರುವುದರಿಂದ ಇದು ಸಹ ಒಂದು ಸಮಾಂತರ ಚತುರ್ಭುಜವಾಗಿದೆ. ನಂತರ ಪ್ರಶ್ನೆ 3 ಗಮನಿಸಿ ಮಕ್ಕಳೇ. ಒಂದು ಆಕೃತಿಯು ನಿಯಮಿತವಾಗಿರಬೇಕಾದರೆ ಅದರ ಎಲ್ಲಾ ಬಾಹುಗಳ ಉದ್ದ ಸಮ ಮತ್ತು ಎಲ್ಲಾ ಕೋನಗಳು ಸಮನಾದ ಅಳತೆ ಹೊಂದಿರಬೇಕು. ಈಗ ನೀವು ನಿಯಮಿತ ಚತುರ್ಭುಜವನ್ನು ಗುರುತಿಸಬಲ್ಲಿರಾ ಅಂತ ಪ್ರಶ್ನೆ ಕೇಳಿದರೆ
ನೋಡಿ ಮಕ್ಕಳೇ, ವರ್ಗವನ್ನ ಒಂದು ನಿಯಮಿತ ಚತುರ್ಭುಜ ಅಂತ ಹೇಳ್ಬಹುದು. ಯಾಕೆಂದ್ರೆ ವರ್ಗದಲ್ಲಿನ ಎಲ್ಲಾ ಬಾಹುಗಳ ಉದ್ದ ಸಮವಾಗಿರ್ತವೆ, ಎಲ್ಲಾ ಕೋನಗಳು ಸಹ ಸಮವಾಗಿರ್ತಾವ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಮಕ್ಕಳೇ, ಅಭ್ಯಾಸ 5.7ರಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.